ಬಿಜೆಪಿ ಒಬ್ಬ ಪರಿಶಿಷ್ಟ ಪಂಗಡದ ವ್ಯಕ್ತಿಗೆ ಟಿಕೆಟ್ ಕೊಟ್ಟಿದೆ. ಒಂದು ನಿಮಿಷ, ಬಿಜೆಪಿ ಪರಿಶಿಷ್ಟ ಪಂಗಡದ ವ್ಯಕ್ತಿಗೆ ಟಿಕೆಟ್ ಕೊಟ್ಟಿದೆ. ಅಲ್ಲ ಬಿಜೆಪಿ ಸರ್, ಬಿಜೆಪಿ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಅವರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿ ಇಲ್ಲ. ಅವ್ರು ಯಾವತ್ತೂ ಕೂಡ ಸಾಮಾಜಿಕ ಪರವಾಗಿ ಮಾತಾಡೋರಲ್ಲ. ಅವ್ರ ಬಗ್ಗೆ ನಾವು ಸಾಮಾಜಿಕ ನ್ಯಾಯ ಕೊಡ್ಲೇಬೇಕು ಅಂತ ಹೇಳಿ ವಿಚಾರ ಇಟ್ಕೊಂಡೇನೆ ಇವತ್ತು ಕಾಂಗ್ರೆಸ್ಸಿನ ಬಗ್ಗೆ ಶ್ರೀನಿವಾಸ್ ದಾಸ್ಕರಿಯಪ್ಪನವರಿಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು. ನೀವು ಹೇಳೋದು ಹೆಂಗಿದೆ, ಒಂದ್ ಕಡೆ ಸಾಮಾಜಿಕ ನ್ಯಾಯ ಅಂತೀರಾ, ಈ ಕಡೆ ಒಂದು ಸಾಮಾಜಿಕ ನ್ಯಾಯವಾಗಿ ಅವ್ರು ಟಿಕೆಟ್ ಕೊಟ್ಟಾಗ ನಾವು ಬೆಂಬಲ ಮಾಡ್ತೀವಿ ಅಂತ ನಿಮ್ ಬಾಯಿನಲ್ಲಿ ಬರ್ತಲೇ ಇಲ್ವಲ್ರಿ ಸರ್? ನಾನು ಕಾಂಗ್ರೆಸ್ಗೆ ಪ್ರಶ್ನೆ ಕೇಳ್ತಾ ಇದ್ದಿರೋದು ಅಂತಂದ್ರೆ ನಿಮ್ಮ ಪಕ್ಷಕ್ಕೆ ಸೇರಿದ್ದು ಕಾಂಗ್ರೆಸ್ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತದಲ್ಲ. ಕಾಂಗ್ರೆಸ್ಸಿನ ಸಾಮಾಜಿಕ ನ್ಯಾಯವನ್ನ ಅನ್ಯಾಯದ ಬಗ್ಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ. ನಾನು ಒಂದ್ ನಿಮಿಷ ಗೋವಿಂದರಾಜ್ ಅವರೇ, ನಟರಾಜ್ ಗೌಡ್ರೆ ಒಂದ್ ನಿಮಿಷ ಬಂದೆ ಒಂದ್ ನಿಮಿಷ ಬಂದೆ. ಗೋವಿಂದರಾಜ್ ಅವರೇ, ನನ್ನ ಸಮುದಾಯದ ಓಟು ಇಷ್ಟು ಪರ್ಸೆಂಟ್ ಅಲ್ಲಿ ಇದೆ ಅಂತ ಹೇಳಿ ಟಿಕೆಟ್ ಕ್ಲೈಮ್ ಮಾಡೋದು ಬಹಳ ಅಪಾಯಕಾರಿ. ಆ ಅಪಾಯದ ಕಡೆಗೆ ಹೋಗ್ತಾ ಇದೀವಿ ನಾವು ಖಂಡಿತವಾಗ್ಲು. ಯಾಕೆಂದ್ರೆ ಕೆಲವೊಂದು ಈ ಡಿಸ್ಕಷನ್ ನೋಡ್ತಾ ಇದ್ರೆ ಇಂಥದೇ ಸಮುದಾಯ ಜಾಸ್ತಿ ಇದೆ ಕೈ ಮಾಡೋದಿದೆಯಲ್ಲ, ಭವಿಷ್ಯ ನನಗನ್ಸುತ್ತೆ ಬಹಳ ದುರಂತ ಸರ್ ಇದು. ಯಾಕೆಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಕಾರ್ಯಕರ್ತರ ಆಧಾರದ ಮೇಲೆ ಇವತ್ತು ಗುರುತಿಸಿ ಕೊಟ್ಟಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿ ವಿತ್ ದ ಡಿಫರೆನ್ಸ್ ಅಂತ ಏನು ವಿಚಾರ ಇಟ್ಕೊಂಡು ಒಂದು ಮಾನದಂಡ ಇಟ್ಕೊಂಡು ಒಂದು ದೇಶದ ವಿಚಾರದಲ್ಲಿ ಕೆಲಸ ಮಾಡ್ತಾರೆ. ಇಲ್ಲ, ಖಂಡಿತವಾಗ್ಲೂ ಇಲ್ಲ ಸರ್. ಲಿಂಗಾಯತರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ನಾವು ಜಾತಿ ಆಧಾರದ ಮೇಲೆ ಕೊಡಂಗಿದ್ದಿದ್ರೆ ಭವಿಷ್ಯ ಈಗ ಅವ್ರು ಹೇಳ್ದಂಗಿದ್ದಾಗ ನಾವು ಇನ್ನ ಸಮುದಾಯ ಯಾವ ಜಾಸ್ತಿ ಒಬ್ರು ದಲಿತರಿಗೆ ಟಿಕೆಟ್ ಕೊಡ್ರಿ ಸರ್ ನೀವು. ಸರ್ ಈಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಒಬ್ರು ದಲಿತರಿಗೆ ಟಿಕೆಟ್ ಖಂಡಿತ ಮುಂದಿನಿಂದ ಇಟ್ಕೊಂಡಿಲ್ಲ ಸರ್. ನಮ್ಮ ಪಕ್ಷ ಎಲ್ಲದಕ್ಕೂ ಅವಕಾಶ ಮುಕ್ತವಾಗಿ ಅವಕಾಶ ಮಾಡಿಕೊಡೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ. ಕಾಂಗ್ರೆಸ್ ಇಂದ ಬೇಸತ್ತಿದ್ದಾರೆ ಅವರು. ಆ ಪರ್ಯಾಯಕ್ಕಾಗಿ ಹಾತೊರಿತಾ ಇದ್ದಾರೆ ಸರ್. ದಾವಣಗೆರೆ ದಕ್ಷಿಣದಲ್ಲಿ ಅಭಿವೃದ್ಧಿ ಕೇಳಿದಂತ ಪ್ರಶ್ನೆ, ಸಂಖ್ಯೆಯ ಆಧಾರದ ಮೇಲೆ ಟಿಕೆಟ್ ಹಂಚಿಕೆ ಅನ್ನೋದು ಸಮಸ್ಯೆ ಕಾರಣ ಆಗುತ್ತೆ. ಅಪ್ಸರ್ ಅವರೇ ಬಂದೆ. ನೀವು ಹೇಳಿದ್ರಿ ನಮ್ಮಲ್ಲಿ ಇಲ್ಲ ಅಂತ, ನಿಮ್ಮಲ್ಲೂ ಜಾತಿ ಕ್ಲೈಮ್ ಮಾಡ್ತೀರಿ ನೀವು. ಇಲ್ಲ ನೋಡಿ, ಜಾತಿ ಕ್ಲೈಮ್ ಮಾಡಿ ಟಿಕೆಟ್ ಏನು ದಾವಣಗೆರೆ ದಕ್ಷಿಣ ವಿಚಾರ ಇದೆಯಲ್ಲ ಸರ್, ನಾವ್ ಇವತ್ತು ಯಾವ್ದೋ ಒಂದು ಜಾತಿ ನೋಡಿ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದಲ್ಲ. ಗೆಲ್ಲೋ ಕ್ಷೇತ್ರಗಳಿಗೆ ಅಲ್ಲಿ ಸಾಕಷ್ಟು ವರ್ಷದ ಒಂದು ಕಾರ್ಯಕರ್ತನಾಗಿ ಕೆಲಸ ಮಾಡಿ ಬಂದೆ. ಈಗ ಗೋವಿಂದರಾಜ್ ಅವರೇ, ಈ ಪ್ರಶ್ನೆಗೆ ಉತ್ತರ ಸಿಗ್ಲಿ. ನಿಮ್ಮ ವೀಕ್ಷಕರು ನೋಡ್ತಾ ಇರ್ತಾರೆ, ನಿಮ್ಮ ವೋಟರ್ಸು, ನಿಮ್ಮ ಕಾರ್ಯಕರ್ತರು ನೋಡ್ತಾ ಇರ್ತಾರೆ. ನಾನು ಕೇಳೋದಿಷ್ಟೇ, ಜಾತಿ ಅಥವಾ ಧರ್ಮವನ್ನ ಕ್ಲೈಮ್ ಮಾಡಿ ಟಿಕೆಟ್ ಪಡ್ಕೊಳ್ಳಬಾರ್ದು ಅನ್ನೋದನ್ನ ನೀವು ಅಗ್ರಿ ಮಾಡ್ತೀರಿ ಅಂತಾದ್ರೆ, ನೀವು ಖಚಿತವಾಗಿ ಗೆಲ್ಲಬಲ್ಲಂತ ಕ್ಷೇತ್ರಗಳಲ್ಲಿ ಯಾಕೆ ನೀವು ಪ್ರಬಲ ಜಾತಿಗಳಿಗೆ ಮಣೆ ಹಾಕ್ತೀರಿ? ಇಲ್ಲ, ಯಾಕೆ ಹಾಕ್ತೀರಿ? ನೀವು ಅದನ್ನೇ ಮಾಡ್ತಾ ಇದೀರಿ ತಾನೆ ಸರ್. ಇಲ್ಲ, ಅಲ್ಟಿಮೇಟ್ ನಾನು ಇದು ಹೇಳಕ್ ಹೋದ್ರೆ ನೋಡಿ ಸರ್, ಇವತ್ತು ನಮ್ಮ ಕಾರ್ಯಕರ್ತರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಅಲ್ಲಿನ ನಾಯಕರುಗಳು, ಅಲ್ಲಿನ ಕಾರ್ಯಕರ್ತರುಗಳು. ಯಾಕೆಂದ್ರೆ ಇಂಥವ್ರಿಗೆ ಟಿಕೆಟ್ ಕೊಟ್ರೆ ನಾವು ಗೆಲ್ಸ್ಕೊಂಡ್ ಬರ್ತೀವಿ ಅಂತ ಹೇಳ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ಕೇಳ್ತೀನಿ. ಉಡುಪಿಯಲ್ಲಿ ಬಿಲ್ಲವರಿಗೆ, ದಕ್ಷಿಣ ಕನ್ನಡದಲ್ಲಿ ಖಂಡಿತವಾಗಿ ಈ ಎರಡು ಸಮುದಾಯಕ್ಕೆ ಮಾತ್ರ ಟಿಕೆಟ್ ಕೊಡ್ತಿರಲ್ಲ. ಸ್ಥಳೀಯ ನಾಯಕರುಗಳು ದಲಿತರಿಗೆ ಟಿಕೆಟ್ ಕೊಡಿ. ನೀವು ಆ ಸಿದ್ಧಾಂತವನ್ನು ಒಪ್ಪಲ್ಲ. ಕಾರ್ಯಕರ್ತರು ಅಲ್ಲಿನ ಒಂದು ಪಟ್ಟಿ ಕಳಿಸಿದ್ರೆ ಖಂಡಿತವಾಗ್ಲೂ ನಮ್ಮ ಪಕ್ಷ ಖಂಡಿತವಾಗ್ಲೂ ಕೊಡುತ್ತೆ. ಅದ್ರ ಪ್ರಶ್ನೆ ಇಲ್ಲ. ಕಟೀಲ್ ಬದಲು ಬ್ರಿಜೇಶ್ ಚೌಟನಿ ಕೊಟ್ರಿ ಅಲ್ಲ, ನಾನು ಅದನ್ನೇ ಬಂಟ ಸಮುದಾಯದವರು ಅಲ್ಲಲ್ಲ, ಅವರು ಬಂಟರು ಇವರು ಬಂಟರು. ಸರ್ ಇಲ್ಲಿ ಕೇಳಿ ಸರ್, ಇಲ್ಲಿ ಅಲ್ಲಿನ ನಾಯಕರುಗಳು, ಕಾರ್ಯಕರ್ತರುಗಳು, ಅಲ್ಲಿನ ಜನರ ಮಧ್ಯೆ ಓಡಾಟ ಮಾಡುವಂತ ಕಾರ್ಯಕರ್ತರು ಅಭಿಪ್ರಾಯದ ಮೇಲೆ ಆಯ್ಕೆ ಮಾಡುವಂಥದ್ದು ಸರ್. ಈಗ ನಾವು ಎಲ್ಲ ಕೂತ್ಕೊಂಡು ನಾವು ಟಿಕೆಟ್ ಘೋಷಣೆ ಮಾಡುವಂಥದ್ದಿಲ್ಲ. ಸ್ಥಳೀಯವಾಗಿ ಇರ್ತಕ್ಕಂಥ ಒಂದು ಮಾಹಿತಿಯನ್ನು ತಗೊಂಡು ಅಲ್ಲಿನ ಕಾರ್ಯಕರ್ತರ ಅಭಿಪ್ರಾಯ ಪಡೆದೇ ಟಿಕೆಟ್ ಘೋಷಣೆ ಮಾಡುವಂತ ಸರ್. ಇಲ್ಲೊಂದು ಸರ್, ಇಲ್ಲಿ ದುಡಿದಂತ ಕಾರ್ಯಕರ್ತಿಗೆ ನ್ಯಾಯ ಸಿಗಬೇಕು. ಭಾರತೀಯ ಜನತಾ ಪಾರ್ಟಿಲಿ ಇರ್ತಕ್ಕಂಥ ಒಂದು ಮಾನದಂಡ. ಭರತ್ ಬೊಮ್ಮಾಯಿ ಅವರು ಪಾರ್ಟಿಗೋಸ್ಕರ ಬಹಳಷ್ಟು ದುಡಿದಿದ್ರು ಸರ್. ಎಷ್ಟು ದುಡಿದಿದ್ರು ಅಂತಂದ್ರೆ 40 ವರ್ಷ ಕೆಲಸ ಮಾಡಿದ್ರು. ಕೇಳಿ ಸರ್, ಇಲ್ಲಿ ಬೊಮ್ಮಾಯಿ ಕೆಲಸ ಮಾಡಿದಾರಲ್ಲ ಸರ್, ನೀವು ಕುಟುಂಬ ರಾಜಕಾರಣ ಅದನ್ನೇ ಹೇಳ್ತಾ ಇರೋದು. ಈಗ ಕೊಡಬಾರ್ದು ಅಂತ ಯಾವ ಮಾನದಂಡದಲ್ಲಿ ಹೇಳ್ತೀರಾ? ಒಬ್ಬ ಕಾರ್ಯಕರ್ತಂಗೆ ಏನೇನು ಕೊಡಬಾರ್ದು ಅಂತ ಈ ಕೊಟ್ಟಿರ್ತಕ್ಕಂಥ ಕಾರ್ಯಕರ್ತರಿಗೆ ಕೊಡಬಾರ್ದು. ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡ್ತೀರಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಕೇಳಿದೆ ನಾನು. ಖಂಡಿತವಾಗ್ಲೂ ಇದೆ. ಶಿಗ್ಗಾವಿಯಲ್ಲಿ ಯಡಿಯೂರಪ್ಪನ ಮಗ ಅನ್ನೋ ಕಾರಣಕ್ಕಾಗಿ ಅಲ್ಲ ವಿಜಯೇಂದ್ರ ರಾಜ್ಯಾಧ್ಯಕ್ಷ ನಿಮ್ಮ ಕುಟುಂಬ ರಾಜಕಾರಣ ಯಾವುದಿದೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಇಡೀ ದೇಶ ನೋಡಾಗಿದೆ. ಮೇಲಿಂದ ಕೆಳಗಡೆವರೆಗೂ ನಿಮ್ಮ ಕುಟುಂಬ ರಾಜಕಾರಣ ಯಾವ ವ್ಯವಸ್ಥೆಯಲ್ಲಿದೆ, ಯಾವ ರೀತಿ ಗೋವಿಂದರಾಜ್ ಅವರೇ,
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.